ಇವತ್ತಿನ ಕರ್ನಾಟಕ ರಾಜ್ಯ ಸರ್ಕಾರದ ಬರಗಾಲ ಪೀಡಿತ ತಾಲೂಕೆಂದು ಘೋಷಿಸಲಾಗಿದೆ. ಆ ಘೋಷಣೆಯ ಪಟ್ಟಿಯಲ್ಲಿ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕು ಬರಗಾಲ ಪೀಡಿತ ಎಂದು ಹೆಸರು ಬಂದಿಲ್ಲ. ನಮ್ಮ ಬರಗಾಲ ಏನದ ಭಾಲ್ಕಿ ತಾಲೂಕು ಡಿಕ್ಲೇರ್ ಏನದ ರಾಜ್ಯ ಸರ್ಕಾರ ಮಾಡಿಲ್ಲ. ನಾನು ಇವತ್ತು ಎಲ್ಲ ಹಳ್ಳಿಗಳಿಗೆ ಹೋಗಿ ಎಲ್ಲ ಹೊಲಗಳಿಗೆ ಹೋಗಿ ಸ್ವತಃ ನಾನು ನೋಡೀನಿ. ಬೆಳೆ ಇದ್ದಿನ ಬೆಳೆ ಸುಟ್ಟು ಹೋಗಿದೆ. ಎಷ್ಟೊಂದು ಕಡೆ ಬಿತ್ತನೆ ಮಾಡಿಲ್ಲ. ಮಳೆ ಇರಲಾರ್ದ ಕಡೆಯಿಂದ ಬಿತ್ತಿಂದ ಬೀಜನೂ ಹೋಗ್ತು, ಗೊಬ್ಬರನೂ ಹೋಗ್ತು. ಜನ ಏನದ ಆಸೆ ಪಟ್ಟು ಏನದ ಸೊದಿ ಕಳೆದ್ರೂ ಆ ಸೊದಿದೇನದ ಉಪಯೋಗನೂ ಆಗಿಲ್ಲ. ಹಂಗಾಗಿ ಭಾಳಷ್ಟು ಖರ್ಚು ಆಗಿದೆ ರೈತರದು. ಇದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಶಾಸಕರಾದ ರಾಜ್ಯ ಪಂಚಾಯತ್ ಮಂತ್ರಿಗಳಾದಂಥ ಈಶ್ವರ್ ಖಂಡ್ರೆ ಅವರು ಇವತ್ತು ನಮ್ಮ ತಾಲೂಕು ಬರಗಾಲ ಪಟ್ಟಿಯಿಂದ ಬಿಟ್ಟಿಂದು ಅವರೇನದ ಪ್ರಯತ್ನ ವಿಫಲ ಆಗಿದೆಯಾ ಪ್ರಯತ್ನ ಮಾಡಿಲ್ಲ, ಇದು ನಮಗೆ ತಿಳಿತಾ ಇಲ್ಲ. ರೈತರೇನದ ಈ ಥರ ಸಂಕಷ್ಟನಲ್ಲಿದ್ದಾಗ ತಮ್ಮದೇ ಕ್ಷೇತ್ರ ಭಾಲ್ಕಿ ಕ್ಷೇತ್ರಕ್ಕೆ ಅವ್ರು 4 ಸಲ ಶಾಸಕರಾಗಿ 3 ಸಲ ಮಂತ್ರಿಯಾಗಿ ಅವ್ರ ಮಗ MP ಅವರಾಗಿ ಇವತ್ತೇನದ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ರೈತರೇನದ ಸಂಕಷ್ಟ ಇದ್ದಾಗ ಬರಗಾಲ ಪೀಡಿತ ಇದು ಡಿಕ್ಲೇರ್ ಮಾಡಲಾರ್ದೆ ಇವತ್ತು ನಮಗೆ ಭಾಳ ಒಂದು ರೈತರಿಗೆ ಒಂದು ಸಾವಿನ ದೌಡೆಯಲ್ಲಿ ನೂಕಿದ್ದಾರೆ ಅಂತ ಇವತ್ತು ಹೇಳಬೇಕಾಗಿದೆ. ನಾನು ವಿಶೇಷವಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತು ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಅವರಿಗೆ ನಾನು ಆಗ್ರಹ ಮಾಡ್ತೀನಿ. ನಮ್ಮ ತಾಲೂಕಿನಲ್ಲಿ ಎಲ್ಲ ಕೆರೆಗಳು ಬತ್ತಿ ಹೋಗಿದ್ದಾವೆ, ಕೆರೆಯಲ್ಲಿ ನೀರಿಲ್ಲ. ನಮ್ಮ ತಾಲೂಕಿನಲ್ಲಿ ಎಲ್ಲ ನದಿಗಳಿಗೆ ಏನದ ನೀರಿಲ್ಲ, ಬ್ಯಾರೇಜ್ಗಳಿಗೆ ನೀರಿಲ್ಲ, ಭಾಳಷ್ಟು ಬಾವಿಗೆ ಬೋರ್ವೆಲ್ಗಳಿಗೆ ನೀರು ಕಡಿಮೆ ಆಗ್ತಾಯಿದ್ದಾವೆ. ಇಂಥ ಸಮಯದಲ್ಲಿ ತಾವು ಬರಗಾಲ ಡಿಕ್ಲೇರ್ ಮಾಡಿಸಿಲ್ಲ ಅಂತಂದ್ರೆ ಇವತ್ತು ಗಾಯದ ಮೇಲೆ ಏನದ ಬರೆ ಎಳೆದಂತೆ ಏನದ ರೈತರಿಗೆ ಏನದ ಒಂದು ಶೋಷಣೆ ಆಗ್ತಾಯಿದೆ. ರೈತರಿಗೆ ಭಾಳಷ್ಟು ಸಂಕಷ್ಟನಲ್ಲಿ ಏನದ ಇವತ್ತು ಸಿಕ್ಕಿ ಬಿದ್ದಿದ್ದಾರೆ. ಹಾಗಾಗಿ ತಾವು ಇವತ್ತು ಮುತುವರ್ಜಿ ವಹಿಸಿ ಈಶ್ವರ್ ಖಂಡ್ರೆ ಅವರೇ ತಾವೇನದ ಮುಖ್ಯಮಂತ್ರಿ ಬಳಿ ಏನದ ಕೂತಿ 8 ದಿವಸ ಒಳಗಾಗಿ ಭಾಲ್ಕಿ ತಾಲೂಕು ಬರಗಾಲ ಪೀಡಿತ ತಾಲೂಕು ಅಂತ ಡಿಕ್ಲೇರ್ ಮಾಡಿಸ್ಬೇಕು. ಇಲ್ಲಿ ಹೋದ್ರೆ ನಾವೇನದ ಭಾಲ್ಕಿ ತಾಲೂಕು ಎಲ್ಲ ಜನರ ಜೊತೆ ಎಲ್ಲ ರೈತರ ಜೊತೆ ನಾವೇನದ ಮುಂದೆ ಹೋರಾಡಬೇಕಾಗ್ತದೆ. ಮತ್ತು ನೀವು ಬರಗಾಲ ಡಿಕ್ಲೇರ್ ಮಾಡಿಲ್ಲ ಅಂದ್ರೆ ನಾವು ತಹಸೀಲ್ ಆಫೀಸ್ನಲ್ಲಾಗಲಿ ರಸ್ತೆ ರೋಕ್ ಆಗಲಿ ಈ ಥರ ಹೋರಾಟ ನಾವು ಇಳಿಬೇಕಾಗ್ತದೆ. ಹಾಗಾಗಿ 8 ದಿವಸದಲ್ಲಿ ಬರಗಾಲ ಪೀಡಿತ ಭಾಲ್ಕಿ ತಾಲೂಕು ಅಂತ ಡಿಕ್ಲೇರ್ ಮಾಡಿಸ್ಬೇಕಂತ ನಾನು ನಿಮಗೆ ಆಗ್ರಹ ಮಾಡ್ತೇನೆ. ಇವತ್ತು ನೆರೆ ರಾಜ್ಯ ಮಹಾರಾಷ್ಟ್ರನಲ್ಲಿ ಎಲ್ಲ ರೈತರಿಗೆ 2 ಲಕ್ಷ ರೂಪಾಯಿ ಏನದ ಅವರು ಲೋನ್ ಮಾಫ್ ಮಾಡಿದ್ದಾರೆ. ಮತ್ತು 50,000 ರೂಪಾಯಿ ಪ್ರತಿ ಹೆಕ್ಟರ್ಗೆ ಏನದ ಈ ಬೀಜ ಬಿತ್ತನೆ ಆಗಲಿ ಗೊಬ್ಬರ ಆಗಲಿ ಸೌದೆ ಆಗಲಿ ಅಂತ ಖರ್ಚು ಏನದ ಕೊಟ್ಟಿದ್ದಾರೆ. ನಾವು ಇವತ್ತು ನಿಮಗೆ ಮತ್ತು ಈಶ್ವರ್ ಖಂಡ್ರೆ ಅವರಿಗೆ ಮತ್ತು ಮುಖ್ಯಮಂತ್ರಿಯವರಿಗೆ ಆಗ್ರಹ ಮಾಡ್ತೀನಿ. ತಾವೇನದ ಪ್ರತಿ ರೈತರಿಗೆ ಏನದ ಹೆಕ್ಟರ್ಗೆ ಏನದ 50,000 ರೂಪಾಯಿ ಕೊಡಿಸ್ಬೇಕು ಮತ್ತು 2 ಲಕ್ಷ ರೂಪಾಯಿ ಪ್ರತಿ ರೈತರಿಗೆ ಲೋನ್ ಮಾಫ್ ಮಾಡಬೇಕಂತ ನಾನು ನಿಮಗೆ ಆಗ್ರಹ ಮಾಡ್ತೀನಿ.